ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿಲ್ಲಿ ನಮ್ಮ ಅಮ್ಮ ಅವ್ರ ಊರಿಗೆ ಬಂದಿದ್ದೀವಿ. ಇಲ್ಲಿ ಬಂದು ನಮ್ಮ ಅಮ್ಮ ಸಂಡಿಗೆ ಮಾಡ್ತಿದ್ದಾರೆ ನೋಡಿ. ಈ ಸಂಡಿಗೆನ ಸಮ್ಮರಲ್ಲಿ ಮಾತ್ರ ಮಾಡೋಕ್ಕಾಗೋದು. ಹಾಗಾಗಿ ಹಳ್ಳಿಗಳಲ್ಲಿ ಸಮ್ಮರಲ್ಲಿ ಎಲ್ಲರೂ ಒಂದು ವರ್ಷಕ್ಕಾಗೋಷ್ಟು ಈ ಸಂಡಿಗೆನ ಪ್ರಿಪೇರ್ ಮಾಡಿ ಇಟ್ಕೊತಾರೆ. ಈ ಸಂಡಿಗೆ ಮಾಡೋಕ್ಕೆ ದಪ್ಪಕ್ಕಿ ಇಲ್ಲಾಂದರೆ ರೇಷನ್ ಅಕ್ಕಿ 2-3 ದಿನ ನೀರಲ್ಲಿ ನೆನೆಸಿಡ್ತಾರೆ. ಆಮೇಲೆ ನೆನೆಸಿದಂಥ ಅಕ್ಕಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಅಕ್ಕಿ ಚೆನ್ನಾಗಿ ಡ್ರೈ ಆದ ನಂತರ ಅಕ್ಕಿನ ಮಿಕ್ಸಿಗೆ ಹಾಕ್ಕೋಬೇಕು. ನಾವು ದೋಸೆ ಹಿಟ್ಟು ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೀರಾಗಿ ಕಲಸಿರಬೇಕು. ನೆಕ್ಸ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಡ್ತಾರೆ. ನೀರು ಚೆನ್ನಾಗಿ ಕುದಿಯೋವಾಗ ನಾವು ಕಲಸಿರುವಂಥ ಹಿಟ್ಟನ್ನು ಬಿಸಿನೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಿಟ್ಟು ಸ್ವಲ್ಪ ಜಿಗಿ ಬರೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ರೆಡಿ ಆಯಿತು ನೋಡಿ. ಇಲ್ಲಿ ನಮ್ಮಮ್ಮ ಸ್ವಲ್ಪನೇ ಪಾತ್ರೆಗೆ ಹಾಕ್ತಿದ್ದಾರೆ. ಇಲ್ಲಿ ನಮ್ಮ ಮನೆ ಸುತ್ತಲೂ ಗಿಡಗಳು ನೋಡಿ ತುಂಬ ಚೆನ್ನಾಗಿದೆ. ಯಾವಾಗಲೂ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಮನೆ ಸುತ್ತಲೂ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನೋಡಿ. ನಾವೆಲ್ಲರೂ ತುಂಬ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೆಕೆಗೆ ಮನೇಲಿ ಇರೋದಕ್ಕಾಗಲ್ಲ. ಇಲ್ಲಿ ನಾನು ನಮ್ಮ ಚಿಕ್ಕ ಅತ್ತಿಗೆ ಸಂಡಿಗೆ ಇಡೋದಕ್ಕೆ ಕ್ಲಾತ್ನ ರೆಡಿ ಮಾಡ್ತಾ ಇದ್ದೀವಿ. ಕಾಟನ್ ಕ್ಲಾತ್ನ ನೀರಲ್ಲಿ ಒದ್ದೆ ಮಾಡಿ ಈ ರೀತಿ ಹಾಕಬೇಕು. ನಾನು ನಮ್ಮ ಅತ್ತಿಗೆ ಸಂಡಿಗೆ ಇಡ್ತಾ ಇದ್ದೀವಿ ನೋಡಿ. ಸಂಡಿಗೆನ ಹಿಟ್ಟು ಬಿಸಿ ಇರುವಾಗಲೇ ಈ ರೀತಿ ಇಡಬೇಕು, ಇಲ್ಲಾಂದರೆ ಹಿಟ್ಟು ಗಟ್ಟಿ ಆಗಿಬಿಡುತ್ತೆ. ಈಗ ಟೈಮ್ ಬಂದು ಮಾರ್ನಿಂಗ್ 7 ಆಗಿದೆ. ಆಗಲೇ ಬಿಸಿಲು ನೋಡಿ ಯಾವ ರೀತಿ ಬಂದಿದೆ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಈ ಸಂಡಿಗೆ ಎಲ್ಲ ಡ್ರೈ ಆಗಿಬಿಡುತ್ತೆ. ನಂತರ ಈ ಕ್ಲಾತ್ನ ಮತ್ತೆ ಸ್ವಲ್ಪ ಒದ್ದೆ ಮಾಡಿ ಈ ಸಂಡಿಗೆನೇ ಬಿಡಿಸ್ಬೇಕು. ಬಿಡಿಸಿರುವಂಥ ಸಂಡಿಗೆನ 2-3 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ನಮ್ಮ ಅಮ್ಮ ಒಬ್ಬರಿಗೆ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನನ್ನ ಮಗಳಿಗೆ ಕಾಲೇಜಲ್ಲಿ 1 ವೀಕ್ ಹಾಲಿಡೇಸ್ ಕೊಟ್ಟಿದ್ದರು. ಹಾಗಾಗಿ ಈ ಸಾರಿ ಊರಿಗೆ ಬಂದಿದ್ದು, ಇಲ್ಲಾಂದರೆ ಬರೋಕ್ಕಾಗ್ತಾ ಇರಲಿಲ್ಲ. ನನ್ನ ಮಗನಿಗೂ ಹಾಲಿಡೇಸ್ ಕೊಟ್ಟಿದ್ದಾರೆ. ಅವನು ಸ್ವಲ್ಪ ದಿನ ಇಲ್ಲೇ ಇರ್ತಾನೆ. ಈ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್, ಒಂದು ಕಮೆಂಟ್ ಹಾಕಿ ಚಾನಲ್ನ ಸಪೋರ್ಟ್ ಮಾಡಿ. ಬೆಂಗಳೂರೊಳಗೆ ಸೊಳ್ಳೆ ಪೆಟ್ಕೊಂಡ್ಲೆ ಇರ್ತದಪ್ಪ ಬಿಲ್ಡಿಂಗ್ ಮಿಂದ. ನಮ್ಮೂರು ಬಂದು ಆಂಧ್ರದಲ್ಲಿರೋದು. ಹಾಗಾಗಿ ನಮ್ಮ ಅಮ್ಮ ಅವರೆಲ್ಲ ತೆಲುಗಲ್ಲಿ ಮಾತಾಡ್ತಾರೆ.
ಇಲ್ಲಿ ಸಂಡಿಗೆ ಇಡೋದು ಕಂಪ್ಲೀಟ್ ಆದಮೇಲೆ ಮೇಲ್ಗಡೆ ಹೋಗಿ ಇಡಬೇಕು. ಬಿಸಿಲಂತೂ ಸುಡ್ತಾ ಇದೆ. ಮೇಲ್ಗಡೆ ತುಂಬ ಚೆನ್ನಾಗಿದೆ. ಡೈಲಿ ನಾವೆಲ್ಲರೂ ನೈಟ್ ಇಲ್ಲೇ ಮಲಗ್ತೀವಿ. ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ. ನಮಗೆ ಹೊರಗಡೆ ಮಲಗೋದಂದರೆ ತುಂಬ ಇಷ್ಟ. ಹಳ್ಳಿಗಳಲ್ಲಿ ಹೊರಗಡೆನೇ ಮಲಗೋದು ಜಾಸ್ತಿ. ಆದರೆ ಬೆಂಗಳೂರಲ್ಲಿ ಹೊರಗಡೆ ಮಲಗಬೇಕಂದ್ರೆ ಭಯ ಆಗುತ್ತೆ. ಇಲ್ಲಿ ನಾನು ನಮ್ಮ ಅತ್ತಿಗೆ ಮಾತಾಡ್ತಾ ಸಂಡಿಗೆ ಇಡ್ತಾ ಇದ್ದೀವಿ. ಈ ವ್ಲಾಗ್ ಫುಲ್ ಇದೇ ಇರುತ್ತೆ. ಊರಲ್ಲಿ ನಾವು 2 ದಿನವೇ ಇದ್ದಿದ್ದು, ಹಾಗಾಗಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಮನೆ ಫುಲ್ ತೋರಿಸ್ತೀನಿ. ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇರೋದು ಬಂದು ನನ್ನ ಮಗನೇ. ಅವನಿಗೆ ವಿಡಿಯೋ ಮಾಡು ಅಂತ ಹೇಳೋಕ್ಕೆ ತುಂಬ ನೈಸ್ ಮಾಡಬೇಕು. Thank you for watching.